ಎಲ್ಲರಿಗೂ ವಂದನೆಗಳು. NTC ಮತ್ತು NMMS ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಂದಿನ ಒಂದು ಭಾಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ ಸಾಮ್ಯತೆ ಸಂಖ್ಯೆ, ದಟ್ ಮೀನ್ಸ್ ಅನಾಲಜಿ ನಂಬರ್ಸ್. 1 ಮತ್ತು 2ನೇ ಸಂಖ್ಯೆಗೆ ಸಹ ಸಂಬಂಧ ಇರುತ್ತೆ. ಹಾಗೆ 3ನೇ ಸಂಖ್ಯೆಗೆ 4ನೇ ಸಂಖ್ಯೆ ಸಹ ಸಂಬಂಧ ಹೊಂದಿರೋಂಥ ಪ್ರಶ್ನೆಗಳು ಯಾವುದು, ಉತ್ತರ ಯಾವುದು ಹುಡುಕಿ ನಾವು ಪರಿಶೀಲನೆ ಮಾಡಿ ನಾವು ಉತ್ತರಿಸಬೇಕಾಗುತ್ತೆ. ಇಲ್ಲಿ ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಪ್ರತಿಯೊಂದು ಆಯ್ಕೆ ಏನಿರುತ್ತೆ ಅದನ್ನು ಸಹ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಮೊದಲನೇ ಒಂದು ಪ್ರಶ್ನೆಯಲ್ಲಿ 17 ಇದೆ, 2ನೇ ಸಂಖ್ಯೆ 19 ಇದೆ, 3 ಸಂಖ್ಯೆ 47, 4ನೇ ಸಂಖ್ಯೆ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್. ನಮ್ಗನ್ಸುತ್ತೆ ಇದು ಕೂಡಿರ್ಬೋದಾ? 17 + 12 17 + 2 19, ಹಾಗೆ 47 + 2ನ ಕೂಡಿದ್ರೆ 51 ಬರಬೇಕಾಯ್ತು. ಆದರೆ 51 ಇರಲಿಲ್ಲ. ಹಾಗಿದ್ರೆ ಯಾವುದಿರ್ಬೋದು? ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಕಲ್ಪನೆ ನಮ್ಮಲ್ಲಿ ಇರಬೇಕಾಗುತ್ತೆ. ನೋಡಿ, 17 ಅನ್ನೋದು ಅವಿಭಾಜ್ಯ ಸಂಖ್ಯೆ, 19 ಅನ್ನೋದು ಅವಿಭಾಜ್ಯ ಸಂಖ್ಯೆ, 47 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 17ರ ನಂತರ ಮುಂದಿನ ಅವಿಭಾಜ್ಯ ಸಂಖ್ಯೆ 19 ಆಗಿರುತ್ತೆ. 47ರ ನಂತರ ಮುಂದಿನ ಸಂಖ್ಯೆ ಯಾವುದು ಅವಿಭಾಜ್ಯ ಸಂಖ್ಯೆ ಅಂದಾಗ 53 ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಆಯ್ಕೆ ಯಾವುದಾಗಿರುತ್ತೆ? 3ನೇ ಆಯ್ಕೆ ಆಗಿರಬೇಕು. ಅಥವಾ ಇಲ್ಲಿ ಬೇರೆ ಏನಾದ್ರು ಪರ್ಯಾಯ ಉತ್ತರಗಳಿರ್ಬೋದಾ? 34 ಅಂದರೆ ನೋಡ್ರಿ, ಇದು ಈ ಸಂಖ್ಯೆ 19 ಇದೆ, ಅಂದರೆ ಇದಕ್ಕಿಂತ ದೊಡ್ಡದಾಗಿದೆ, ಅಂದರೆ ಇದಕ್ಕಿಂತ ದೊಡ್ಡ ಸಂಖ್ಯೆನೇ ಆಗಬೇಕು ಹೊರತು ಕಡಿಮೆ ಆಗಂಗಿಲ್ಲ. ಹಾಗಾಗಿ 47 ಅಂದಾಗ 34 ಆಗೋ ಸಾಧ್ಯತೆ ಇಲ್ಲ, ಈ 41 ಆಗೋ ಸಾಧ್ಯತೆ ಇಲ್ಲ. ಹಾಗೆ 69 ಅಂದಾಗ 69 ಇದು ಭಾಜ್ಯ ಸಂಖ್ಯೆ. ಹಾಗಾಗಿ ಇಲ್ಲಿರೋಂಥ ಸಂಖ್ಯೆಗಳಲ್ಲಿ ಇದರ ಒಂದು ಮುಂದಿನ ಒಂದು ಅವಿಭಾಜ್ಯ ಸಂಖ್ಯೆ ಅಂದಾಗ 53 ಆಗುತ್ತೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಈವನ್ ನಂಬರ್, ಆ್ಯಡ್ ನಂಬರ್, ಸ್ಕ್ವೇರ್ ನಂಬರ್, ಸ್ಕ್ವೇರ್ ರೂಟ್ ನಂಬರ್ಸ್, ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಇಂಥ ಒಂದು ಸಮಸ್ಯೆಗಳನ್ನು ನಾವು ನಿರರ್ಗಳವಾಗಿ ಬಿಡಿಸ್ಬೋದು. ಮುಂದಿನ ಪ್ರಶ್ನೆ, (4:16) -625. ಇಲ್ಲೇನೇ ಇರಬಹುದು? ಇವು ವರ್ಗ ಸಂಖ್ಯೆಗಳು. ನಮಗೆ 4, 16, 625, 25, 64, 81 ಇದೆಲ್ಲ ಕಂಡ್ರೂ ಸಹ ಇವು ವರ್ಗ ಸಂಖ್ಯೆಗಳಿರ್ಬೋದಾ ಅಂತೇಳಿ ಮೊದಲು ಆಲೋಚನೆ ಮಾಡಬೇಕು. ಆದರೆ 8, 27, 64 ಇಂಥ ಒಂದು ಸಂಖ್ಯೆಗಳು ನಾವೆಲ್ಲರೂ ಕಂಡ್ರೆ ಅದು ಘನ ಸಂಖ್ಯೆಗಳು ಅಂತೇಳಿ ನಾವು ಫಸ್ಟ್ ಆಲೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿರ್ಬೋದು? 16 ಕೊಟ್ಟಿದ್ದಾರೆ. ಇದರ ಒಂದು ಸ್ಕ್ವೇರ್ ರೂಟ್ = 4. ಹಾಗಿದ್ರೆ ಇಲ್ಲಿ ಕೇಳೋದ್ರಿಂದ ಇದಕ್ಕೂ ಏನು ಮ್ಯಾಚ್ ಆಗ್ಬೋದು ಅಂದಾಗ ನೆಕ್ಸ್ಟ್ 625 ಸ್ಕ್ವೇರ್ ರೂಟ್ = 25. ನಿಮ್ಮ ಒಂದು ಆಯ್ಕೆಯಲ್ಲಿ ಯಾವುದು 25 ಇರುತ್ತೋ ಆ 25 ನೀವು ಆಯ್ಕೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ 1ನೇ ಆಯ್ಕೆ 25, 2ನೇ ಆಯ್ಕೆ 125, 3ನೇ ಆಯ್ಕೆ 225, 4ನೇ ಆಯ್ಕೆ 400 ಅಂತ ಹಾಕ್ತಾರೆ. ನೀವು ಇವುಗಳನ್ನು ಪರಿಶೀಲನೆ ಮಾಡಿದಾಗ ಈ 625ಕ್ಕೆ ಮ್ಯಾಚ್ ಆಗೋವಂಥದ್ದು 25 ಆದ್ದರಿಂದ 25 ಆಗಬೇಕು. ಇಲ್ಲ 125 ಐದಲಿ 625 ಹೌದು, ಆದರೆ ಇದು ಸ್ಕ್ವೇರ್ ನಂಬರ್ ಮಾಡ್ತಾ ಇಲ್ಲ. ಇಲ್ಲಿ 125 × 125 ಮಾಡ್ತಾ ಇಲ್ಲ. ಇಲ್ಲಿ 25 × 25 ಮಾಡಿದ್ರೆ ಮಾತ್ರ 625 ಬರುತ್ತೆ. ಹಾಗಾಗಿ ನಮ್ಮ ಈ 4 ಆಯ್ಕೆಗಳಲ್ಲಿ ನಮ್ಮ ಒಂದು ಉತ್ತರದ ಆಯ್ಕೆ ಒಂದಾಗಿರಬೇಕು. ಮುಂದಿನ ಪ್ರಶ್ನೆ ನೋಡೋಣ. (2/3 = 10/10) 4/5 = 20/. ಇದಕ್ಕೂ ಸಹ ಸಂಬಂಧ ಏನು? ಅಂಶಗಳನ್ನು ಗಮನಿಸಿ. ನ್ಯೂಮರೇಟರ್ ಯು ಅಬ್ಸರ್ವ್ ನ್ಯೂಮರೇಟರ್. 2 5s are 10, 3 10s are 30. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು? 5 ×
10 ಮಾಡಬೇಕು. 4 5 20, 5 10 50. ನಿಮ್ಮ ಒಂದು ಆಯ್ಕೆಗಳಲ್ಲಿ ಒಂದನೇ ಆಯ್ಕೆ 10/100, 20/50. ಈ ಥರ ಆಯ್ಕೆಗಳನ್ನು ನಾವು ಗಮನಿಸಿದಾಗ ನಿಮ್ಮ ಆಯ್ಕೆ ಏನಾಗಿರುತ್ತೆ, ಎರಡನೇದು ಆಗಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಏಟ್ ಇಸ್ ಟು 9, 64 is to ನಾನು ಹಿಂದಿನ ಪ್ರಶ್ನೆ ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಂಖ್ಯೆಗಳನ್ನು ಗುರುತಿಸಿದ ತಕ್ಷಣ ಅದು ಸಮನೋ ಬೆಸನೋ, ವರ್ಗ ಸಂಖ್ಯೆನೋ ಘನ ಸಂಖ್ಯೆನೋ ಅಂತೇಳಿ ನಾವು ಮೊದಲೇ ಆಲೋಚನೆ ಬಂದರೆ ಇಂಥ ಒಂದು ಪ್ರಶ್ನೆ ಸುಲಭವಾಗಿ ಗುರುತಿಸ್ಬೋದು. 8, 8ರ ಒಂದು 2 ಕ್ಯೂಬ್ ಇಸ್ ಈಕ್ವಲ್ ಟು 8, 3 ಕ್ಯೂಬ್ ಇಸ್ ಈಕ್ವಲ್ ಟು 9. ಹಾಗೆ ಇಲ್ಲಿ 4 ಕ್ಯೂಬ್ ಇಸ್ ಈಕ್ವಲ್ ಟು 64. ನೆಕ್ಸ್ಟು 2 3 4 ಬಂದಮೇಲೆ ಇನ್ನೆಷ್ಟು ಬರಬೇಕು, 5 ಕ್ಯೂಬ್ ಬರಬೇಕಾಗುತ್ತೆ. 5 ಕ್ಯೂಬ್ ಇಸ್ ಈಕ್ವಲ್ ಟು 125. ಸಾರಿ, it is 9, 64 is to dash. ಇದು 2 ಕ್ಯೂಬ್ 3 ಸ್ಕ್ವೇರ್. ಹಾಗೆ ಇದು 4 ಕ್ಯೂಬ್ ಆಗಿದೆ. 2 3 4 ಬಂದಿದೆ. ನೆಕ್ಸ್ಟ್ ಇಲ್ಲಿ 5 ಬರಬೇಕು. ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. ಇಲ್ಲಿ ಕ್ಯೂಬ್ ಇರೋದ್ರಿಂದ ಇಲ್ಲಿ ನಾವು ಏನು ಬರಬೇಕು, ಸ್ಕ್ವೇರ್ ಬರಬೇಕಾದ್ರೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಇಲ್ಲಿ ನಮ್ಮ ಒಂದು ಸರಿಯಾದಂಥ ಒಂದು ಉತ್ತರ ಆಗಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಸಿಕ್ಸ್ is to 60 dash is equal to 540. ಈ ಒಂದು ಸಂಖ್ಯೆಗಳನ್ನು ನಾವು ಗಮನಿಸಿದಾಗ 6 60 ಇದೆ, ಡ್ಯಾಶ್ 504 ಇದೆ. ಇಲ್ಲಿ ಬಹು ಆಯ್ಕೆಗಳಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಬಹು ಆಯ್ಕೆಗಳಲ್ಲಿ ನನ್ನ ಉತ್ತರ 210, ಎರಡನೇ ಉತ್ತರ 200, ಮೂರನೇ ಉತ್ತರ 50, ನಾಲ್ಕನೇ ಉತ್ತರ 500. ಈ ರೀತಿ ನಾವು ಇದು ಉತ್ತರಗಳನ್ನು ನಾವು ಸಹ ಗಮನಿಸಬೇಕಾಗುತ್ತೆ. ಇಲ್ಲಿ ಮೊದಲನೇ ಸಂಖ್ಯೆಗಳನ್ನು ಗಮನಿಸಿದ್ರೆ 2 ಕ್ಯೂಬ್ ಇಸ್ ಈಕ್ವಲ್ ಟು 8 ಮೈನಸ್ 2 ಇಸ್ ಈಕ್ವಲ್ ಟು 6 ಆಗುತ್ತೆ. ನೆಕ್ಸ್ಟ್ 4 ಕ್ಯೂಬ್, 2 ಆದ್ಮೇಲೆ 4 ತಗೊಂಡಿದ್ದಾನೆ. 4 ಕ್ಯೂಬ್ ಇಸ್ ಈಕ್ವಲ್ ಟು 64 ಮೈನಸ್ 8ಇಂದ 2 ಕಳೆದಿದ್ದಾನೆ. ಹಾಗೆ 64ಇಂದ ಇಲ್ಲಿ 4 ನಾವು ಕಳೆಯಬೇಕು. 64ಇಂದ 4 ಕಳೆದ್ರೆ 60. ನೋಡಿ 6 ಇಷ್ಟು 60 ಆಯಿತು. ಹಾಗೆ ನೆಕ್ಸ್ಟ್ ಈ ಒಂದು ಪರಿಶೀಲನೆ ಮಾಡಿದಾಗ ನೆಕ್ಸ್ಟು 2 4 ಆಯಿತು. ನಾವು ಇಲ್ಲಿ 6 ಕ್ಯೂಬ್ ತಗೊಳ್ತೀವಿ. ನೆಕ್ಸ್ಟು 8 ಕ್ಯೂಬ್, 6 ಕ್ಯೂಬ್ ಇಸ್ ಈಕ್ವಲ್ ಟು 216. ಹಾಗೆ ಯಾವ ಸಂಖ್ಯೆ ಕೊಡಬೇಕು, 2 ಕ್ಯೂಬ್ ಬಂದಾಗ 2ಇಂದ ಕಳೆದಿದ್ದೀವಿ, 4 ಕ್ಯೂಬ್ ಬಂದಾಗ 4ಇಂದ ಕಳೆದಿದ್ದೀವಿ, 6 ಕ್ಯೂಬ್ ಬಂದಾಗ ಇದನ್ನು ನಾವು 6ಇಂದ ಕಲಿತೀವಿ. ಅವಾಗ 210 ಬರುತ್ತೆ. ಹಾಗೆ 8 ಕ್ಯೂಬ್ ಇಸ್ ಈಕ್ವಲ್ ಟು 512 ಮೈನಸ್ 8, ಅದಾಗ ಇಷ್ಟ ಆಗುತ್ತೆ 504. ಇಲ್ಲಿ ಈ 4 ಪರಿಶೀಲನೆ ಮಾಡಿದಾಗ ನಮಗೆ ಸಿಕ್ಕಿರೋಂಥ ಉತ್ತರ ಇದು 210 ಆಗಿರೋದ್ರಿಂದ 210 ಆಯ್ಕೆ ಒಂದನ್ನು ಗಮನಿಸಿ ನಾವು ಇಲ್ಲಿ ಉತ್ತರಿಸಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6. 3 is to 11, 7 is to ಡ್ಯಾಶ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ 3 ಎಂದಾಗ ಸ್ಕ್ವೇರ್ ಮಾಡಿ 9 ಆಗುತ್ತೆ, ಕ್ಯೂಬ್ ಮಾಡಿದ್ರೆ 27 ಆಗುತ್ತೆ. ಇದು
9ನಿಂದ ಮುಂದೆ ಇದೆ ಹೊರತು ಹಿಂದಕ್ಕೆ ಬಂದಿಲ್ಲ. 27ಗಿಂತ ಕಡಿಮೆ ಇದೆ, ಹಾಗಾಗಿ ನಾವು ಸ್ಕ್ವೇರ್ ತಗೋಣ. 3 ಸ್ಕ್ವೇರ್ = 9 + 2 = 11 ಆಗಿದೆ. ಇದು ಇಲ್ಲಿ ಮ್ಯಾಚ್ ಆಗಿದೆ. ಹಾಗೆ 7ಗೆ ಏನು ಮಾಡ್ಬೋದು, ಇಲ್ಲಿ 7 ಸ್ಕ್ವೇರ್ ತಗೊಳ್ರಿ. 7 ಸ್ಕ್ವೇರ್ = 49 ಪ್ಲಸ್ ಇಲ್ಲಿ 2 ಆ್ಯಡ್ ಮಾಡೋದ್ರಿಂದ ಇಲ್ಲೂ ಸಹ 2ನ ಆ್ಯಡ್ ಮಾಡಿ = 51. ಇಲ್ಲಿ ನಿಮ್ಮ ಒಂದು ಉತ್ತರ 51 ಆಗಿರಬೇಕು. ಇಲ್ಲಿ ಆಯ್ಕೆಯ ಉತ್ತರದಲ್ಲಿ 51 ಇದೆಯಾ ಅಂತೇಳಿ ನೋಡಿ, ನೀವು ಅದನ್ನು OMR ಶೀಟಲ್ಲಿ ಟಿಕ್ ಮಾಡಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 7 ಹೋಗ್ತಾ ಇದ್ದೀವಿ. 9:80. ನೆಕ್ಸ್ಟ್ ಡ್ಯಾಶ್ ಇಷ್ಟು ಡ್ಯಾಶ್. ಅರೆ ಇಲ್ಲೇನಿದು, ಇಲ್ಲೇನೋ ಕೊಟ್ಬಿಟ್ಟ, ಇಲ್ಲೇನು ಕೊಡ್ಲಿಲ್ವಲ್ಲ, ಹಾಗಿದ್ರೆ ಎರಡು ಸಂಖ್ಯೆನ ಹೇಗೆ ಹುಡುಕೋದು ಅಂದಾಗ ಅಲ್ಲಿ ಏನು ಬಹು ಆಯ್ಕೆಯನ್ನು ಕೊಟ್ಟಿರ್ತಾರೋ ಆ ಒಂದು ಬಹು ಆಯ್ಕೆಯನ್ನು ನಾವು ಮೊದಲ ಪರಿಶೀಲನೆ ಮಾಡಬೇಕಾಗುತ್ತೆ. 10:101. ಸೆಕೆಂಡ್ ಆಪ್ಷನ್ಸ್ 5:25. ಮೂರನೇ ಆಯ್ಕೆ 100:9,999. ನಾಲ್ಕನೇ ಆಯ್ಕೆ 6:260. ಈ ಆಯ್ಕೆಗಳನ್ನು ಗಮನಿಸಿ. 10 ಸ್ಕ್ವೇರ್ ಅಂದಾಗ 100 ಆಗುತ್ತೆ. 100ಗೆ 1 ಕೊಡಿದ್ರೆ 101 ಆಗುತ್ತೆ. ಆದರೆ ಇಲ್ಲಿ ಏನು ಮಾಡಿದ್ದಾನೆ ಪರಿಶೀಲನೆ ಮಾಡಿ. 9 ಸ್ಕ್ವೇರ್ = 81 ಮೈನಸ್ 1 ಮಾಡಿದ್ದಾನೆ. ಇಲ್ಲಿ 80 ಬಂದಿದೆ, ಅಂದರೆ 1ನ ಕಳೆದಿದ್ದಾನೆ ಅಂತ. ಇದರ ಒಂದು ವರ್ಗ ಸಂಖ್ಯೆ ಏನಿದೆ, ಈ ಒಂದು ವರ್ಗ ಸಂಖ್ಯೆಗೆ 1ರಿಂದ ಕಳೆದಾಗ 80 ಬಂದಿದೆ. ಹಾಗೆ ಇಲ್ಲಿರುವಂಥ ಸಂಖ್ಯೆಗಳನ್ನು ನಾವು ಮ್ಯಾಚ್ ಮಾಡಬೇಕು. 10 ಸ್ಕ್ವೇರ್ ಅಂದರೆ 100 ಆಗುತ್ತೆ. ಇಲ್ಲಿ 1 ಕಳೆದ್ರೆ 99 ಆಗಬೇಕಾಯ್ತು. ಇಲ್ಲಿ 101 ಕೊಟ್ಟಿದ್ದಾನೆ, ಅಂದರೆ ಆ್ಯಡ್ ಮಾಡಿದ್ದಾನೆ. ನಮ್ಗೆ ಬೇಕಾಗಿರೋದು ಕಳಿಬೇಕಾಗಿರುತ್ತೆ, ಸಬ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು. ನೆಕ್ಸ್ಟ್ 5 ಸ್ಕ್ವೇರ್ = 25. ಇಲ್ಲಿ ಆ್ಯಡೋ ಮಾಡಿದ್ರೆ ಸಬ್ಸ್ಟ್ರಾಕ್ಟ್ ಮಾಡೋಣ, ಹಾಗಾಗಿ ನಮಗೆ ಈ ಸಂಖ್ಯೆ ಬಿಡೋದು. ಇಲ್ಲಿ 100 ಸ್ಕ್ವೇರ್ ಅಂದರೆ ತುಂಬ ಈಸಿ. 10,000. 1 ಇಲ್ಲಿ ಬರೀರಿ, 0ಗಳನ್ನ 4 ಟೈಮ್ ಆ್ಯಡ್ ಮಾಡೋ ಸೇರಿಸೋದು ಇದಕ್ಕೆ, ಅದು ಒಂದು ವರ್ಗ ಸಂಖ್ಯೆ ಆಗುತ್ತೆ. ಇದೊಂದು ವಿಶೇಷತೆ. ಈ 10,000ಅಲ್ಲಿ 1 ಕಳೆದ್ರೆ 9,999 ಬರುತ್ತೆ. ಆಗಿದ್ರೆ ನಮ್ಮ ಆಯ್ಕೆಯ ಉತ್ತರ ಏನಾಗಿರಬೇಕು, 3ನೇ ಆಯ್ಕೆ ಆಗಿರುತ್ತೆ. ಈಗ 4ನೇದು ಪರಿಶೀಲನೆ ಮಾಡೋಣ, ಅದರಲ್ಲಿ ತಪ್ಪೇನಿಲ್ಲ. ಅಥವಾ ನಿಮಗೆ ಟೈಮ್ ಕಡಿಮೆ ಇತ್ತು ಅಂದರೆ ನಿಮಗೆ ಪರೀಕ್ಷೆ ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದೇ ನಿಮಿಷಗಳು ಮಾತ್ರ ಕಾಲಾವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಪರಿಶೀಲನೆ ಹಂತದಲ್ಲಿ ಉತ್ತರ ನೇರವಾಗಿ ಸಿಕ್ಕಿದಾಗ ಮುಂದಿನ ಒಂದು ಪರಿಶೀಲನೆ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮ ಸಮಯ ಅಲ್ಲಿ ವ್ಯರ್ಥ ಆಗುತ್ತೆ. ನಿಮ್ಮ ಒಂದು ಸಮಯ ಅಮೂಲ್ಯವಾದಂಥ ಸಮಯ, ಆದ್ದರಿಂದ ಪರೀಕ್ಷಾ ಸಂದರ್ಭದಲ್ಲಿ ವ್ಯರ್ಥನ ಮಾಡಬೇಡಿ. ಮುಂದಿನ ಆಯ್ಕೆಯನ್ನು ಪರಿಶೀಲನೆ ಮಾಡೋಂಥ ಅಗತ್ಯ ಇಲ್ಲ, ಹೇಳ್ಬಿಡ್ತೀನಿ. ಅದು 6³ = 216. 6^3 = 216. ಆದರೆ ನಮಗೆ ಇಲ್ಲಿ ಎಲ್ಲ ಸ್ಕ್ವೇರ್ ತಾನಿರುತ್ತ, ಇದರ ಒಂದು ಪರಿಗಣನೆ ನಮಗೆ ಬೇಕಾಗಿಲ್ಲ. ಮುಂದಿನ ಒಂದು ಪ್ರಶ್ನೆ. (2:9) 5 ಡ್ಯಾಶ್ ಅಂತ ಕೊಟ್ಟಿದ್ದೇನೆ. ಇಲ್ಲಿ ಆಯ್ಕೆಗಳು: 1ನೇ ಆಯ್ಕೆ 36, 2ನೇ ಆಯ್ಕೆ 16, 3ನೇ ಆಯ್ಕೆ 25, 4ನೇ ಆಯ್ಕೆ 49. ಇಲ್ಲಿ 2 ಇದೆ, ಇಲ್ಲಿ 9 ಇದೆ. 9 ಅಂದಿದ ತಕ್ಷಣ ನಮಗೆ ಗೊತ್ತಾಗಬೇಕಾಗಿರೋದೇನು, ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್. ಯಾವುದರ ಸ್ಕ್ವೇರ್ ನಂಬರ್ ಆಗಿರುತ್ತೆ, 3 ಸ್ಕ್ವೇರ್ ಆಗಿರುತ್ತೆ. 3 ಸ್ಕ್ವೇರ್ = 9 ಆಗಿದೆ. ಇಲ್ಲಿ ಹೇಗೆ 3 ಅಂತ ನಾವು ಕನ್ಸಿಡರ್ ಮಾಡೋದ್ರಿ ಅಂದಾಗ ಇಲ್ಲಿ 2 ಏನಿದೆ, ಇಲ್ಲಿ ಈ 2ಗೆ 1 ಆ್ಯಡ್ ಮಾಡೋದ್ರೆ ಈ 3 ಆಗುತ್ತೆ. 2ಕ್ಕೆ ಈ ಕೊಟ್ಟಿರೋಂಥ ಮೊದಲನೇ ಸಂಖ್ಯೆ 2ಕ್ಕೆ 1ನ್ನು ನೀವು ಕೂಡಿದಾಗ 3 ಬರುತ್ತೆ. 3ರ ಒಂದು ವರ್ಗ 9 ಆಗಿರುತ್ತೆ. ಹಾಗಿದೆ ಇಲ್ಲಿ ಏನು ಮಾಡ್ಬೇಕು ನಾವು, 5 ಇದೆ. ಹಾಗಾದ್ರೆ ಏನು ಮಾಡೋಣ, 2ಕ್ಕೆ 1 ಕೂಡಿದಾಗ 3 ಆಯಿತು. ಹಾಗೆ 5ಕ್ಕೆ 1 ಕೂಡಿ 6 ಆಗುತ್ತೆ.
ಈ 6ರ ಒಂದು ವರ್ಗ ಸಂಖ್ಯೆ. 6ರ ವರ್ಗ ಸಂಖ್ಯೆ ಎಷ್ಟು? 36. ಈ 4 ಸಂಖ್ಯೆಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ 36 ಎಲ್ಲಿದೆ? ಮೊದಲನೇ ಆಯ್ಕೆಯಾಗಿದೆ. ಹಾಗಾಗಿ ಇದನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲಿ 2ಕ್ಕೆ 7 ಕೂಡಿದ್ರೆ 9 ಆಗುತ್ತೆ. ಹಾಗಾದರೆ 5ಕ್ಕೆ 7 ಕೂಡಿದ್ರೆ 12 ಆಗಬೇಕಾಯ್ತು. ಇಲ್ಲಿ 12 ಎಂದು ಕೊಟ್ಟಿಲ್ಲ. ಆಗ ಇಲ್ಲಿ ಪ್ರತಿಯೊಂದು ಆಯ್ಕೆನ ನಾವು ಗಮನಿಸಿ ಇಲ್ಲಿ ಉತ್ತರಿಸಬೇಕಾಗುತ್ತೆ. ಇಲ್ಲೇನು 12 ಕೊಟ್ಬಿಟ್ಟಿದ್ರೆ ನಮ್ಗೆ ಗೊಂದಲ ಆಗ್ತಾ ಇತ್ತು. ಆದರೆ ಅವನು 12 ಕೊಡದೇ ಇರೋದ್ರಿಂದ ಇಲ್ಲಿ ನೇರವಾಗಿ 36 ಕೊಟ್ಟಿದ್ರೆ 5ರ ಮುಂದಿನ ಸಂಖ್ಯೆ 6, 6ರ ವರ್ಗ 36 ಆಗಿರುತ್ತೆ. ಮುಂದಿನ ಸಂಖ್ಯೆ ನೋಡೋಣ. ಹಿಂದೆ 8ನೇ ಲೆಕ್ಕ ಏನು ಮಾಡಿದ್ರೆ 8ನೇ ಸಮಸ್ಯೆ ಬಿಡಿಸುವಾಗ ಇದೇ ಸೇಮ್ ಲೆಕ್ಕ ಕಟ್ಟಿದ್ರಿ. ಆದರೆ ಅಲ್ಲಿ ಆಯ್ಕೆಗಳನ್ನು ಗಮನಿಸಿ ನಾವು ಉತ್ತರಿಸಬೇಕಾಯಿತು. 36 ಹೇಗೆ ಬಂತು ಅಂತೇಳಿ ಅಲ್ಲಿ ಮಾಡಿದ್ವಿ. ಆದರೆ ಈ ಒಂದು ಆಯ್ಕೆಗಳಲ್ಲಿ 36 ಕೊಟ್ಟಿಲ್ಲ, ಅದರ ಬದಲು ಬೇರೆ ಕೊಟ್ಟಿದ್ದಾರೆ. ಅದೇನು ಅಂತೇಳಿ ಗಮನಿಸಿ ಆನಂತರ ಉತ್ತರ ಹೇಗಿಂತ ನೋಡೋಣ. ಒಂದನೇದು 16, ಎರಡನೇದು 126, ಮೂರನೇದು 25, ನಾಲ್ಕನೇ ಆಯ್ಕೆ 40. ಇದು ವರ್ಗ ಸಂಖ್ಯೆ ಅಂತ ನಮ್ಗೆ ಗೊತ್ತಾಯಿತು. ಆದರೆ ಇಲ್ಲಿ ವರ್ಗ ಸಂಖ್ಯೆ ಹಿಂದಿನ ಸಮಸ್ಯೆಯನ್ನು ಬಿಡಿಸಿದಾಗ 2 ಕ್ಯೂಬ್ ಇಸ್ ಈಕ್ವಲ್ ಟು 8, 8 + 1 9 ಅಂತ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಆ ಥರ ಮಾಡ್ತಾ ಇಲ್ಲ. ಹಿಂದಿನ ಒಂದು ಸಮಸ್ಯೆಯಲ್ಲಿ 2 + 1 3, 3ರ ವರ್ಗ 9, 5ರ ಮುಂದಿನ ಸಂಖ್ಯೆ 6, 6ರ ವರ್ಗ 36. ಆದರೆ ಇಲ್ಲಿ 36 ಅನ್ನೋದು ಎಲ್ಲೂ ಉತ್ತರ ಇಲ್ಲ. ಹಾಗಿದ್ರೆ ಯಾವುದು ಅಂತ ಹುಡುಕದೆ? ಈಗ 16 ಹುಡುಕ್ತಿರೋ, 126 ಹುಡುಕ್ತಿರೋ, 25, 49 ಹುಡುಕ್ತಿರೋ? ಹುಡುಕುವಂಥ ಕ್ರಮ ಯಾವುದು? ಇಲ್ಲಿ 2 ಕ್ಯೂಬ್ ಇಸ್ ಈಕ್ವಲ್ ಟು 8, 8 + 1 ಇಸ್ ಈಕ್ವಲ್ ಟು 9. ಹಿಂದಿನ ಒಂದು ಸಮಸ್ಯೆಗೂ ಮುಂದಿನ ಒಂದು ಸಮಸ್ಯೆಗೂ ವ್ಯತ್ಯಾಸ ಏನು ಅಂತೇಳಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು. ಹಾಗೆಯೇ ಇದು 5 ಅಂತೀವಿ. 5 ಕ್ಯೂಬ್ ಇಸ್ ಈಕ್ವಲ್ ಟು 125 + 1 ಇಸ್ ಈಕ್ವಲ್ ಟು 126. ಈ 4 ಆಯ್ಕೆಗಳಲ್ಲಿ 120 126 ಇರೋದು ಯಾವುದು? ಇದಾಗಿದ್ದ ಎರಡನೇ ಆಯ್ಕೆ ನೀವು ಉತ್ತರಿಸಬೇಕಾಗುತ್ತೆ. 8ನೇ ಸಮಸ್ಯೆ ಮತ್ತು 9ನೇ ಸಮಸ್ಯೆಗೆ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿದಾಗ ನಾವು ಬಹು ಆಯ್ಕೆಯಲ್ಲಿ ಇರೋಂಥ ಉತ್ತರಗಳನ್ನೇ ಹುಡುಕಿ ಇಂಥ ಒಂದು ಸಮಸ್ಯೆಗಳಿಗೆ ನಾವು ಉತ್ತರಿಸಬೇಕಾಗೋದು ಈಗ ನಿಮಗೆ ಸ್ಪಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಸಂಖ್ಯೆ 10, 3:11 7:-- ಅಂತ ಇದೆ. ಆಯ್ಕೆಗಳನ್ನು ನೋಡಿ. ಒಂದನೇ ಆಯ್ಕೆ 22, ಎರಡನೇ ಆಯ್ಕೆ 29, ಮೂರನೇ ಆಯ್ಕೆ 18, ನಾಲ್ಕನೇ ಆಯ್ಕೆ 51. 22, 29, 18, 51. ಇಲ್ಲಿ 3ಕ್ಕೆ 7ನ್ನ ಕೊಡಿದ್ರೆ 11 ಆಗುತ್ತೆ. ಹಾಗಾದರೆ 7ಕ್ಕೆ ಯಾವುದನ್ನು ಕೊಡ್ತೀರಾ? 3ಕ್ಕೆ 7 ಕೊಡಿದ್ರೆ 11 ಆಯ್ತು. 7ಕ್ಕೆ 7 ಕೊಡಿದ್ರೆ 14 ಆಗಬೇಕಾಯ್ತು. ಆದರೆ ಇಲ್ಲಿ 14 ಅನ್ನೋ ಉತ್ತರ ಇಲ್ಲ. ಹಾಗಿದ್ರೆ ಯಾವುದನ್ನು ನೀವು ಹುಡುಕ್ತೀರಾ? 22, 29, 18, 51 ಇದರಲ್ಲಿ ಯಾವುದನ್ನು ನೀವು ಪರಿಶೀಲನೆ ಮಾಡ್ತೀರಾ? ಇಲ್ಲಿ ಏನಾಗಿದೆ ನೋಡೋಣ. ಸ್ಕ್ವೇರ್ ನಂಬರ್ ಇರ್ಬೋದು ಅಂತೇಳಿ ನಾವು ಪರಿಶೀಲನೆ ಮಾಡ್ತೇವೆ. 3² = 9 ಆಗುತ್ತೆ. 9 + 2 = 11. ಹಾಗೆಯೇ ಇಲ್ಲಿ 7² ತಗೊಳ್ರಿ. 7² ಅಂದಾಗ 49 ಆಗಿರುತ್ತೆ. 49 + 2 = 51. 51 ಇದೆಯಾ ಇಲ್ಲಿ? ಎಸ್ ಇದೆ. ಹೌದು. ಆಯ್ಕೆ ಸಂಖ್ಯೆ 4. ಆ 4ರ ಒಂದು ಆಯ್ಕೆ 51 ಏನಿರುತ್ತೆ ಅದು ನಿಮ್ಮ OMR ಶೀಟಲ್ಲಿ ಭರ್ತಿ ಮಾಡಿ. ಮುಂದಿನ ಸಂಖ್ಯೆ, ಮುಂದಿನ ಪ್ರಶ್ನೆಯನ್ನು ನೋಡಿ. (2:9 5:-- ಅಂತ ಇದೆ. ಇಲ್ಲೂ ಸಹ ನಾವು ಆಯ್ಕೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ.
ಒಂದನೇ ಆಯ್ಕೆ 36, ಎರಡನೇ ಆಯ್ಕೆ 100, ಮೂರನೇ ಆಯ್ಕೆ 25, ನಾಲ್ಕನೇ ಆಯ್ಕೆ 120. ಸೇಮ್ ಈಗಾಗಲೇ ಕಳೆದ ಒಂದು ಲೆಕ್ಕ ಮಾಡಿದ್ವಿ, ಅದೇ ಲೆಕ್ಕ ಇಲ್ಲಿ ಪುನರಾವರ್ತನೆ ಆಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆ ಬದಲಾಗಿ ಮುಂದಿನ ಪ್ರಶ್ನೆ ನೋಡೋಣ. ಆದರೂ ಮತ್ತೊಮ್ಮೆ ನೋಡೋಣ. 2 + 1 = 2 ಸ್ಕ್ವೇರ್. ಎರಡರ ಮುಂದಿನ ಸಂಖ್ಯೆ 3, 3ರ ಘಾತ 9, 5ರ ಮುಂದಿನ ಸಂಖ್ಯೆ 6, 6ರ ವರ್ಗ, 6ರ ವರ್ಗ = 36. ಮೊದಲನೇ ಆಯ್ಕೆ ನೀವು ಉತ್ತರಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ. ನೂರ 21 ಎಷ್ಟು? 169. ಇಲ್ಲಿ ಸಂಖ್ಯೆಗಳನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಯ್ಕೆಗಳನ್ನು ನೋಡಿ. 13 ಎಷ್ಟು? 15. ಎರಡನೇ ಆಯ್ಕೆ. 64 ಎಷ್ಟು? 100. ಮೂರನೇ ಆಯ್ಕೆ. 100 ಎಷ್ಟು? 10,000. ಸಾವಿರ. ನಾಲ್ಕನೇ ಆಯ್ಕೆ 1:1. 121 = 11ರ ವರ್ಗ, 169 13ರ ವರ್ಗ ಆಗಿರುತ್ತೆ. ಆಗಿದೆ. ನೆಕ್ಸ್ಟ್ ಯಾವ್ದು ನೋಡ್ತೀರಾ? 11, 13 ಆದಮೇಲೆ ನೋಡಿ. ಹಾಗೆ ಪರಿಶೀಲನೆ ಮಾಡಿದಾಗ ನಮಗೆ ಸಿಗೋಂಥ ಮ್ಯಾಚ್ ಆಗೋವಂಥದ್ದು ಯಾವುದು? 13 ಮತ್ತು 15 ಒಂದು ವರ್ಗ ಸಂಖ್ಯೆ ಅಲ್ಲ, 100 ಮತ್ತು 1000 ಅನ್ನೋದು ಸಹ ವರ್ಗ ಸಂಖ್ಯೆ ಅಲ್ಲ, 1 ಮತ್ತು 4 ಅನ್ನೋದು ಸಹ ವರ್ಗ ಸಂಖ್ಯೆ ಅಲ್ಲ. ಆದರೆ 64 ಯಾವುದರ ವರ್ಗ? 8ರ ವರ್ಗ ಆಗಿದೆ. ನೆಕ್ಸ್ಟ್ 100 ಅನ್ನೋದು ಯಾವುದರ ವರ್ಗ ಆಗಿದೆ? 10ರ ವರ್ಗ ಸಂಖ್ಯೆ ಆಗಿದೆ. ಈ ಮೊದಲನೇ ಆಯ್ಕೆ, ಮೂರನೇ ಆಯ್ಕೆ ಮತ್ತು ನಾಲ್ಕನೇ ಆಯ್ಕೆ ಅನ್ನೋದು ಯಾವುದು ವರ್ಗ ಸಂಖ್ಯೆ ಆಗಿಲ್ಲ. ನಮಗೆ ವರ್ಗ ಸಂಖ್ಯೆ ಆಗಿರೋಂಥ ಆಯ್ಕೆ ಅಂದರೆ 2 ಆಗಿದೆ. ಹಾಗಾಗಿ ನಮ್ಮ ಒಂದು ಉತ್ತರ ಏನಾಗಿರಬೇಕು? ನಮ್ಮ ಒಂದು ಆಯ್ಕೆಯ ಉತ್ತರ 2 ಆಗಿರಬೇಕು. ಮುಂದಿನ ಒಂದು ಪ್ರಶ್ನೆ. ಎಷ್ಟು? 400. ನೆಕ್ಸ್ಟ್ 60 ಎಷ್ಟು? ಡ್ಯಾಶ್. ಆಯ್ಕೆಗಳನ್ನು ಗಮನಿಸಿ. 200. ಎರಡನೇ ಆಯ್ಕೆ 250. ಮೂರನೇ ಆಯ್ಕೆ 225. ನಾಲ್ಕನೇ ಆಯ್ಕೆ 425. ಈ 4 ಉತ್ತರಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ 1 ಮತ್ತು 2ನೇ ಪದಕ್ಕೆ ಏನು ಸಹ ಸಂಬಂಧ ಇದೆ ಅಂದಾಗ 80ನ್ನ 4ರಿಂದ ಭಾಗಿಸಿದ್ರೆ 20 ಬರುತ್ತೆ. 20ರ ವರ್ಗ 400. ಹಾಗೆ ಇಲ್ಲಿ ಮೂರನೇ ಸಂಖ್ಯೆ ಏನು ಕೊಟ್ಟಿದ್ದಾನೆ? 60 ಕೊಟ್ಟಿದ್ದಾನೆ. 60ನ್ನ ಯಾವುದರಿಂದ ಭಾಗಿಸ್ತೀರಾ? 4ರಿಂದ ಭಾಗಿಸ್ತೀರಾ. ಇಲ್ಲಿ 15 ಬರುತ್ತೆ. ಹಾಗಿದ್ರೆ 15ರ ವರ್ಗ ಸಂಖ್ಯೆ ಯಾವುದು? 15ರ ವರ್ಗ ಸಂಖ್ಯೆ 225. ಈ 4 ಉತ್ತರಗಳಲ್ಲಿ 225 ಉತ್ತರ ಯಾವುದಂದ್ರೆ ಇದಾಗುತ್ತೆ, ಮೂರನೇ ಆಯ್ಕೆ ಆಗಿರುತ್ತದೆ. ಈ ರೀತಿ ಹಲವಾರು ರೀತಿಯಂಥ ಒಂದು ಸಮ್ಯತೆ ಇರೋಂಥ ಸಂಖ್ಯೆಗಳನ್ನು ನಾವು ಗುರುತಿಸಿ ಆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚುವರಿ ಅಂತ ಒಂದು ಹಲವಾರು ಪ್ರಶ್ನೆಗಳನ್ನು ಅಭ್ಯಾಸಕ್ಕಾಗಿ ತಮಗೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ಅಭ್ಯಾಸ ಮಾಡಿ.
3:11:7 ಒಂದನೇ ಆಯ್ಕೆ 22, ಎರಡನೇ ಆಯ್ಕೆ 29, ಮೂರನೇ ಆಯ್ಕೆ 18, ನಾಲ್ಕನೇ ಆಯ್ಕೆ 51. ಎರಡನೇ ಪ್ರಶ್ನೆ 221:169. ಇದು ಈಗಾಗಲೇ ಮಾಡಿದ್ದೀನಿ, ಆದರೂ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಇದರಲ್ಲಿ ಬೇರೆ ಯಾವ್ದಾದ್ರು ಉತ್ತರ ಇರಬಹುದಾ, ಸೌಮ್ಯತೆ ಇರಬಹುದಾ ಅಂತೇಳಿ ಗುರುತಿಸ್ಬೇಕಾದ್ರೆ ನೀವು ಆಯ್ಕೆಗಳನ್ನು ಗಮನಿಸಿ. ಒಂದನೇದು 13:15, ಎರಡನೇದು 64:100, ಮೂರನೇದು 100:1000, ನಾಲ್ಕನೇದು 1:. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ 16:105, 14:. ಇದಕ್ಕೆ ಆಯ್ಕೆಗಳು ಒಂದನೇದು 30, ಎರಡನೇದು 33, ಮೂರನೇ ಆಯ್ಕೆ 39, ನಾಲ್ಕನೇ ಆಯ್ಕೆ 42. ಇನ್ನೂ ಒಂದೆರಡು ಹೆಚ್ಚುವರಿ ಅಂತ ಪ್ರಶ್ನೆಗಳ ಅಭ್ಯಾಸಕ್ಕೆ ಕೊಡ್ತಾ ಇದ್ದೀನಿ. (8:32), ನೆಕ್ಸ್ಟ್ 27:. ಒಂದನೇ ಆಯ್ಕೆ 36, ಎರಡನೇ ಆಯ್ಕೆ 81, ಮೂರನೇ ಆಯ್ಕೆ 189, ನಾಲ್ಕನೇ ಆಯ್ಕೆ 243. ಮುಂದಿನ ಪ್ರಶ್ನೆ 25:30, 25:30:6 ಫಿಸಿಕಲ್. ಇಲ್ಲಿ ಯಾವ ಸಂಖ್ಯೆ ಬರಬೇಕು? ಆಯ್ಕೆ 49:56, ಎರಡನೇ ಆಯ್ಕೆ 49:7, ಮೂರನೇ ಆಯ್ಕೆ 36:54, ನಾಲ್ಕನೇ ಆಯ್ಕೆ 25:40. ಇಂದಿನ ಒಂದು ತರಗತಿ ನಿಮಗೆ ಅರ್ಥಪೂರ್ಣವಾಗಿ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.